ಇದು ಮಾಡಿ ಕ್ಷಮಾಪಣೆ ಕೇಳಲೇಬೇಕಂತ ಹೇಳಿದ್ದಾರೆ. ಅದನ್ನು ನಾವು ಅವ್ರಿಗೆ ಕೇಳಿಸೋಕೆ ಟ್ರೈ ಮಾಡ್ತೀವಿ, ಮಾತಾಡ್ತೀವಿ, ನಮ್ಮ ಸಭೆ ನಡೆಯುತ್ತೆ. ಅದರಲ್ಲಿ ಚರ್ಚೆ ಆಗಿ ಏನು ತೀರ್ಮಾನ ತಗೊಳ್ಳೋದು ನಿಮಗೆ ನಾಳೆ ತಿಳಿಸ್ತೀವಿ. ಖಂಡಿತ ಚರ್ಚೆ ಮಾಡಲೇಬೇಕಮ್ಮ. ಈಗ ನಾನು ಏಕಾಏಕಿ ಒಬ್ಬ ಇಲ್ಲಿ ಎಲ್ಲರದು ಅಡಗಿದೆ, ಒಂದು ಥಿಯೇಟರ್ಗಾರ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಏನಮ್ಮ ಖಂಡಿತ ನಾವು ಆ್ಯಕ್ಷನ್ ತಗೊಳ್ತೀವಿ ಸರ್. ಆಗಲೇ ಅವ್ರ ಮಾತನ್ನು ಖಂಡಿಸಿದ್ವಿ 4 ನಿಮ್ಗೆ ಗೊತ್ತಿಲ್ಲ. ಕೆಲವು ಮೀಡಿಯಾಗೆಲ್ಲ ನನಗೆ ಫೋನ್ ಮಾಡಿದಾಗ ಹೇಳಿದ್ದೀನಿ, ನೋಡು ಅವ್ರು ಮಾಡಿರೋದು ತಪ್ಪು, ಇತಿಹಾಸ ಗೊತ್ತಿಲ್ಲದೇನೆ ಮಾತಾಡಿದ್ದಾರೆ, ತಿಳ್ಕೊಂಡು ಮಾತಾಡಬೇಕಾಗಿತ್ತು ಅಂತ ಹೇಳಿದ್ವಿ. ಕರವೇ ಅವರ ಮನವಿ ಅಲ್ಲ, ಇಡೀ ಕರ್ನಾಟಕ ಜನತೆ ಹೌದು. ಈಗ ಕರವೇ ಅವರ ಮನವಿ ಜೊತೆಗೆ ಜನತೆಯ ಮನವಿಗೆ ವಾಣಿಜ್ಯ ಮಂಡಳಿ ಸ್ಪಂದಿಸಬೇಕಿದೆ. ತಾವು ಕೂಡ ಅದಕ್ಕೆ ತಕ್ಕಂತೆ ಈಗ ಅವ್ರು ಕೇಳಿರುವಂತ ವಾಣಿಜ್ಯ ಮಂಡಳಿಯಿಂದ ಕ್ಷಮೆ ಕೇಳಬೇಕು ಅನ್ನೋದು ನಿಲುವನ್ನ ತೆಗೆದುಕೊಂಡ್ರು ಮಾತ್ರ ಸೂಕ್ತ. ನೀವು ಅದನ್ನ ಹೊರತುಪಡಿಸಿ ಅವ್ರಿಗೆ ಒಂದು ಡಿಸ್ಕೌಂಟ್ ಕೊಡೋ ಕೆಲಸ ಸರ್ ಇಲ್ಲ ಸಾರಿ ಇಲ್ಲ. ನಿನ್ನೆ 4:15 ನಮ್ಗೆ ಕೆಲವು ಮೀಡಿಯಾದವ್ರು ಕೇಳಿದ್ರು, ಇದು ತಪ್ಪು ಅವ್ರು ಮಾತಾಡಿರೋದು ಸರಿಯಲ್ಲ, ಇತಿಹಾಸ ತಿಳ್ಕೊಂಡು ಮಾತಾಡಬೇಕಾಗಿತ್ತು. ಆ ಇತಿಹಾಸ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ, ಆದ್ರೂ ಅವ್ರು ತಿಳ್ಕೊಂಡು ಮಾತಾಡಬೇಕಾಗಿತ್ತು. ದೊಡ್ಡ ವ್ಯಕ್ತಿ ಅವರು, ಅವ್ರ ಮೇಲೆ ಗೌರವ ಇದೆ, ಈ ಥರ ಮಾತಾಡಿರೋದು ತಪ್ಪು ಅಂತಲೇ ನಾವು ಖಂಡಿಸಿದ್ವಿ. ಹಾಗಿರ್ಬೇಕಾದ್ರೆ ನಾವು ಯಾಕೆ ಸಮರ್ಥನೆ ಮಾಡೋಕ್ಕಾಗುತ್ತೆ? ಇವತ್ತು ಇವ್ರು ಬಂದಿಲ್ಲ ಅಂದರೂ ನಾವು ಸಭೆ ಸೇರ್ತಾ ಇದ್ವಿ, ಆಲ್ರೆಡಿ ಸಭೆನ ಕರೆದಿದ್ವಿ. ನಿನ್ನೆಲ್ಲ ಒಂದು ವಿವಾದ ಆಯಿತು, ಹಾಗಾಗಿ ನಮಗೂ ಒಂದು ಟೈಮ್ ಬೇಕಲ್ಲ. ಹಾಗೆ 6ನೇ ತಾರೀಕು ರಿಲೀಸ್ಗೆ ರೆಡಿ ಆಗ್ತಾ ಇದ್ದಾರೆ. 5ನೇ ತಾರೀಕು ಅದನ್ನು ನಾವೇನು ಮಾಡ್ಬೇಕು ಅನ್ನೋದು ನಾವು ನಾಳೆ ಚರ್ಚೆ ಮಾಡಿಬಿಟ್ಟು ನಿಮ್ಮೆಲ್ಲರ ಮುಖಾಂತರ ನಾವು ತಿಳಿಸ್ತೀವಿ. ಯಾವುದೇ ರೀತಿ ಸಮರ್ಥನೆ ಮಾಡೋದಿಲ್ಲ. ಸರ್ ಇಲ್ಲಿ ಮೊದಲು ಚರ್ಚೆ ಮಾಡಿ ಶಿವಣ್ಣ ಹತ್ರ ಹೋಗ್ಬೇಕಾ, ಮಾನ್ಯ CM ಸಾಹೇಬ್ರ ಹತ್ರ ಹೋಗ್ಬೇಕಾ, ಏನು ಮಾಡ್ಬೇಕು ಅನ್ನೋದು ನಾವು ಚರ್ಚೆ ಮಾಡ್ತೀವಿ ಸರ್. ಹೋಗ್ಲೇಬೇಕಾರೆ ಎಲ್ಲಿಗೆ ಬೇಕಾರೆ ಹೋಗ್ತೀವಿ. ಖಂಡಿತ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.